ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ಮನೆ ಹತ್ರ ಹೋಗಿಲ್ಲ, ಕಿಚನ್ ಟೈಲ್ಸ್ ಆಗಿದೆಯಂತೆ. ಸೊ ಬನ್ನಿ ನೋಡ್ಕೊಂಬರೋಣ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಸೊ ಥ್ಯಾಂಕ್ ಯು, ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ಚಾನಲಿನ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ. ಸರಿ, ಇವಾಗ ಮನೆ ಹತ್ರ ಹೋಗೋಣ. ನಿಮಗೂ ಕಿಚನ್ ಟೈಲ್ಸ್ ಆಗಿರಲಿಲ್ಲ, ಸೊ ಅಲ್ಲಾಗಿದೆ. ಭಾಳ ಟೈಲ್ಸ್ ಮಿಕ್ಕಿತ್ತು. ಸೊ ಹಾಗಾಗಿ ನಾವು ಯುಟಿಲಿಟಿಗೆ ಅದನ್ನು ಹಾಕಕ್ಕೆ ಹೇಳಿದ್ದು. ಸೊ ಅಲ್ಲೋಗಿ ನೋಡಿಕೊಂಡು ಒಂದ್ಸಲ ಬರೋಣ. ಸೊ ಇವತ್ತು ಮನೆದು ಕಿಚನ್ ಟೈಲ್ಸ್ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಸೊ ಮನೆ ಹತ್ರ ದೃಷ್ಟಿಗೊಂಬೆ ಕಟ್ಟಬೇಕು ಅಂತ ಹೇಳಿದರು ಆಂಟಿ ಮತ್ತು ನಮ್ಮ ಅಣ್ಣ, ನಮ್ಮ ಓನರಣ್ಣ. ಹಾಗಾಗಿ ಬರ್ತಾ ದೃಷ್ಟಿಗೊಂಬೆನೂ ತೊಗೊಂಡು ಬಂದಿದ್ದು. ಸೊ ಅದನ್ನು ನಿಮಗೂ ಒಂದ್ಸಲ ತೋರಿಸ್ತೀನಿ. ಸೊ ಅದೇ ಇದು. ಸೊ ಇನ್ನೂ ಕಟ್ಟಿಲ್ಲ. ಸೊ ಕಟ್ತೀವಿ. ಇಷ್ಟು ದಿನ ಅಂದ್ಕೊಂಡಿರಲಿಲ್ಲ ಅದೆಲ್ಲ ಕಟ್ಟಬೇಕು, ಆ ಥರ ಎಲ್ಲ ನಮ್ಮ ಮೈಂಡಿಗೆ ಬಂದಿರಲಿಲ್ಲ. ಸೊ ಅಂತಿದ್ರಲ್ಲ, ಹಾಗಾಗಿ ಕಟ್ಟೋಣ ಅಂತ ಅದನ್ನು ಕೂಡ ಬೈ ಮಾಡ್ಕೊಂಡು ಬಂದು. ಸೊ ನಾಳೆ ಕಟ್ತೀವಿ ಅದನ್ನು. ಸೊ ಇವಾಗ ಬರೀ ಕಿಚನ್ ಟೈಲ್ಸ್ ಅಷ್ಟೇ ತೋರಿಸ್ತೀವಿ. ಅವ್ರು ನಮ್ಮ ಹಸ್ಬೆಂಡ್ ಬರಬೇಕು. ಸೊ ಅವರು ಶಿಫ್ಟ್ ಹೋಗಿದ್ದಾರಲ್ಲ, ಹಾಗಾಗಿ ನಾಳೆ ಕಟ್ತೀವಿ. ಸೊ ಹಾಗಾಗಿ ಇವತ್ತು ಕಿಚನ್ ಟೈಲ್ಸ್ನ ತೋರಿಸ್ಕೊಂಬರ್ತೀನಿ. ಸೊ ಇಲ್ಲಿಗೆ ಬಂದು, ಸೊ ನೋಡಿ, ಔಟ್ಲುಕ್ ಏನು ಟೈಲ್ಸ್ ಇದೆಯಲ್ಲ ಅದನ್ನೇ ಯುಟಿಲಿಟಿಗೂ ಕೂಡ ಕ್ಲಿಯರ್ ಮಾಡಿಸ್ತು ಹಾಕಿ. ಅಂದರೆ ಇನ್ನೂ ಮಿಕ್ಕಿದೆ. ಸೊ ಏನು ಮಾಡೋದಂತ ಗೊತ್ತಾಗಲಿಲ್ಲ, ಹಂಗಾಗಿ ಹಾಕಿಸ್ತು. ಯುಟಿಲಿಟಿ ಫುಲ್ ಇದಾಗುತ್ತೆ, ಕ್ಲಿಯರ್ ಆಗುತ್ತೆ ಅಂತ ಅಲ್ಲಿಗೂ ಕೂಡ ಹಾಕಿಸ್ತು. ಇದು ಕಿಚನ್ ಟೈಲ್ಸ್. ಸೊ ಇಲ್ಲಿ ಕೂಡ ಟೈಲ್ಸ್ ಈ ಥರ ಹಾಕ್ಸಿದ್ದೀವಿ. ಸೊ ಈ ಕಡೆ ವೇಸ್ಟ್ ಅನಿಸುತ್ತೆ, ಬಾಕ್ಸ್ ಬರುತ್ತೆ ಇರಲಿ ಅಂತ ಹಾಕ್ಸಿದ್ದೀವಿ. ಸೊ ಸಿಂಕ್ ಅಂತೂ ಭಾಳ ದೊಡ್ಡದಾಗೋಯ್ತು. ಇವಾಗೆಲ್ಲ ಮಾಡ್ರನ್ ಬಂದಿದೆ. ಸೊ ನಾವು ಅದನ್ನು ಈಗ ಅನ್ನಿಸ್ತಿದೆ ಹಾಕಬೇಕಾಗಿತ್ತು ಇವಾಗಿನ ಮಾಡ್ರನ್ನು ಅಂತ. ಸೊ ಫಸ್ಟೇ ಹಾಕ್ಸಿದ್ವಲ್ಲ, ಹಂಗಾಗಿ ಸುಮ್ಮನೆ ಆಗ್ಬಿಟ್ಟು. ಸೊ ಇದು ತುಂಬ ದೊಡ್ಡದಿದೆ, ನೋಡೋಕೆ ಹಂಗೆ ಕಾಣಿಸ್ತಾ ಇದೆ. ಇದಿಷ್ಟು ಕಿಚನ್ದು ಟೈಲ್ಸ್ ಬಂದಿದೆ. ಸೊ ಇದನ್ನು ನಾವು ತೊಗೊಂಡು ಬಂದಿದ್ದು, ಬಟ್ ಇದು ಕರೆಕ್ಟಾಗಿ ತಂದಿದ್ದೀವಿ. ಅದು ಔಟ್ಲುಕ್ದು ಜಾಸ್ತಿ ಟೈಲ್ಸ್ ತಂದಿರೋದ್ರಿಂದ ಜಾಸ್ತಿ ಮಿಕ್ಕಿತ್ತು ಅಂತ ಔಟ್ಸೈಡೆಲ್ಲ ಹಾಕ್ಸಿದ್ದು. ಸೊ ಇಲ್ಲ ಆ ಕಡೆ ಫ್ರಿಜ್ ಬರುತ್ತೆ, ಫ್ರಿಜ್ ಮಡ್ಗೋಣ ಅಂತ ಆ ಕಡೆ ಗೋಡೆ ಕಡಿಸಿ ಆ ಕಡೆ ಮಡಗಿಸಿದ್ದು. ಸೊ ಇಲ್ಲಿ ಕ್ರೊಕೊನೆಟ್ ಮಾಡ್ಸೋಣ ಅಂತ ಪ್ಲಾನ್ ಇತ್ತು, ಬೇಡ ಈ ಕಡೆನೇ ಮಾಡ್ಸೋಣ, ಇದ್ರ ಪಕ್ಕ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಆ ಕಡೆ ಕ್ರೊಕೊನೆಟ್ ಮಾಡ್ಸೋಕ್ಕಿದ್ದೀವಿ. ಸೊ ಇದು ನಮ್ಮ ಟೈಲ್ಸ್ ಲುಕ್ ಕಿಚನ್ದು. ಇನ್ನು ನಿಮಗೆ ವುಡ್ ವರ್ಕ್ ಬಂದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಕಿಚನ್ನು. ಸೊ ಥ್ಯಾಂಕ್ ಯು ಸೋ ಮಚ್ ಬ್ಲಾಗ್ ಫುಲ್ ನೋಡಿದ್ದಕ್ಕೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ತುಂಬ ಚೆನ್ನಾಗಿ, ನಾನು ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಹೀಗೀಗ ಕಲಿತಿದ್ದೀನಿ. ಸೊ ಈಗೀಗ ನಾನು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಆದರೂ ನನ್ನ ಪ್ರಕಾರ ಓಕೆ